ಇನ್ನೊಂದು, ನನ್ನ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ, ನನ್ನ ಆರೋಪ. ಫೋನ್ ಟ್ಯಾಪಿಂಗ್ ಮಾಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆಯೂ ತನಿಖೆ ಆಗಬೇಕು. ಯಾಕೆಂದರೆ ನಾನು ಕೆಲವು ಮಾತಾಡಿದ್ದು ಇನ್ನೊಬ್ರು ಯಾರೋ ಡೈರೆಕ್ಷನ್ ಕೊಟ್ಟಿದ್ರು, ಅವನಿಲ್ಲಿ ಹಿಂಗೆ ಹೇಳ್ತಾ ಇದ್ದಾನೆ ನೋಡು, ಅವನೇ ಫೋನ್ನಲ್ಲಿ ಮಾತಾಡ್ತಾ ಇದ್ದಾನೆ, ಫೋನಲ್ಲಿ ಯಾಕೆ ಮಾತಾಡಕ್ಕೆ ಬಿಟ್ಟಿದ್ದೀರಿ ಅಂತ ಡೈರೆಕ್ಷನ್ ಕೊಡ್ತಾ ಇದ್ರು. ಅದು ನನಗೆ ಕೇಳ್ತಾ ಇತ್ತು. ಕೊನೆಗೆ ಅವರು ಗುಟ್ಟಿನಲ್ಲಿ ಮಾತಾಡೋಕ್ಕೆ ಶುರುವಾದರು, ಇಳಿದೋಗಿ ಮಾತಾಡೋಕ್ಕೆ ಶುರುವಾದರು. ನನ್ನ ಫೋನ್ ಟ್ಯಾಪಿಂಗ್ ಆಗದೇ ಇದ್ದರೆ ಹೊರಗಡೆ ಇರೋರಿಗೆ ನಾನು ಫೋನ್ನಲ್ಲಿ ಮಾತಾಡೋದು ಹೆಂಗೆ ಗೊತ್ತಾಗತ್ತೆ? ಹಾಗಾಗಿ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ. ಇದ್ರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಅಂಥೇಳಿ ಆಗ್ರಹಿಸ್ತೇನೆ. ಇನ್ನು ಉಪಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ದಾರೆ, ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಏರಿಯಾ ಜೀವಂತ ಬಿಟ್ಟಿದ್ದೇ ಪುಣ್ಯ. ನಾನು ಕರ್ನಾಟಕದ ನಂದನವನದಲ್ಲಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಬನಾನಾ ರಿಪಬ್ಲಿಕ್ಕಲ್ಲಿ ಇದ್ದೀವಿ ಅಂತ ನಾವು ಅಂದ್ಕೊಂಡಿಲ್ಲ. ಬಟ್ ಉಪಮುಖ್ಯಮಂತ್ರಿಗಳ ಮಾತು, ಬೆಳಗಾವಿ ಅಂದರೆ ಅದೊಂದು ಬನಾನಾ ರಿಪಬ್ಲಿಕ್ಕು, ಕನಕಪುರ ಅನ್ನೋ ಒಂದು ಬನಾನಾ ರಿಪಬ್ಲಿಕ್ಕು, ಕರ್ನಾಟಕ ಬನಾನಾ ರಿಪಬ್ಲಿಕ್ಕಾ? ಅಂದರೆ ಯಾರನ್ನ ಏನು ಬೇಕಾದ್ರೂ ಮಾಡಿಬಿಡ್ಬೋದಾ? ಅವರು ಹೇಳಿಕೆ ಉಪಮುಖ್ಯಮಂತ್ರಿಯ ಘನತೆಗೆ ತಕ್ಕದಲ್ಲದ ನಡವಳಿಕೆ ಆಗಿತ್ತು. ಮತ್ತೆ ಬೆದರಿಸುವ ಒಂದು ಧ್ವನಿ ಮತ್ತು ತಂತ್ರ ಕಾಣ್ತಾ ಇತ್ತು. ಇನ್ನು ಗೃಹ ಸಚಿವರು, ನಾನು ಅವ್ರನ್ನ ಕೆಟ್ಟವರು ಅಂತ ಹೇಳಕ್ಕಾಗಲ್ಲ, ಗೃಹ ಸಚಿವರು. ಆದರೆ ಗೃಹ ಸಚಿವರ ನಿಯಂತ್ರಣದಲ್ಲಿ ಗೃಹ ಇಲಾಖೆ ಇದೆಯಾ ಅನ್ನೋದು ಅನುಮಾನ ನನಗೆ. ಅವರು ನಮ್ಮೊಬ್ಬರು ಸ್ನೇಹಿತರು ಅವ್ರ ಹತ್ರ ಮಾತಾಡ್ದಾಗ ಹೇಳಿದ್ದಾರೆ, ನನಗೆ ಇನ್ಫಾರ್ಮೇಶನೇ ಇಲ್ಲ ಮಾರಾಯ, ಯಾಕೆ ಹಿಂಗೆ ಸುತ್ತಾಡಿಸಿದ್ರು ಅಂತ ನಂಗೆ ಗೊತ್ತೇ ಇಲ್ಲ ಮಾರಾಯ, ನನಗೆ ಮಾಹಿತಿನೇ ಇಲ್ಲ, ಯಾವನ್ ಡೈರೆಕ್ಷನ್ ಕೊಟ್ಟನೋ ಏನೋ, ಇವೆಲ್ಲ ಬೇಕಿತ್ತ ನಮಗೆ ಅಂತ ಹೇಳಿ ಮುಂದುವರೆದು ಹೇಳಿದ್ದಾರೆ. ಇದೆಲ್ಲ ರವಿಯ ಪಾಪ್ಯುಲಾರಿಟಿನ ಜಾಸ್ತಿ ಮಾಡೋಕ್ಕೆ ನಾವೇ ಅವಕಾಶ ಮಾಡಿಕೊಟ್ಟಂಗಾಯ್ತು ಅಂತ ಹೇಳಿದ್ದಾರೆ. ಗೃಹ ಸಚಿವರೇ, ನೀವು ನಿಮ್ಮ ಹಿರಿತನ ಇಲಾಖೆಗೆ ಮಾರ್ಗದರ್ಶನ ಮಾಡಬೇಕು, ನೀವು ಅಸಹಾಯಕರಾಗಬಾರ್ದು. ನಾನು ಆಗ್ರಹಿಸ್ತೇನೆ, ನೀವು ಗೃಹ ಸಚಿವರಾಗಿ ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ. ಆಗ ಇಲಾಖೆಯೂ ನಿಮ್ಮ ನಿಯಂತ್ರಣಕ್ಕೆ ಬರುತ್ತೆ, ನಮಗೂ ನಿಮ್ಮ ಕಾರ್ಯದಕ್ಷತೆಯ ಬಗ್ಗೆ ವಿಶ್ವಾಸ ಮೂಡುತ್ತೆ.